ಸಾಯಿ ಸರ್ ಮಾಡುವಂತ ಕ್ಯಾರೆಕ್ಟರ್ಗೆ ಯಾವ ರೀತಿ ಲುಕ್ ಚೆನ್ನಾಗಿರುತ್ತೆ, ಯಾವ ರೀತಿ ವಾಕ್ ಚೆನ್ನಾಗಿರುತ್ತೆ ಅಂತ ಅವ್ರೊಂದು ವಿಡಿಯೋ ಮಾಡಿ ಕಳಿಸಿದ್ರು. ನಾನು ಅಲ್ಲಿಗೆ ಅಯ್ಯಯ್ಯೋ ದೇವ್ರೆ, ಇಷ್ಟೊಂದೆಲ್ಲ ಪ್ರಿಪೇರ್ ಆಗಿ ವೇಸ್ಟ್ ಆಯ್ತಲ್ಲ ಅನ್ನೋ ಲೆವೆಲ್ಗೆ. ಬಿಕಾಸ್ ಅದೇ ಸರ್ ಹೇಳಿದಾಗೆ 50 years ಆಫ್ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅವ್ರ ಸೆಟ್ ಅಲ್ಲಿ ಇದ್ದಂತಹ ರೀತಿ ಸರ್ ನಮ್ಮಂತ ಆಕ್ಟರ್ಸ್ಗೆ ಅದೊಂದು ಟೆಕ್ಸ್ಟ್ ಬುಕ್ ಸರ್. ನೀವು ಇಲ್ಲಿ ಇದ್ದೀರಾ ಅಂತ ನಾನು ಹೇಳ್ತಾರೆ, ನನ್ನ ಫ್ರೆಂಡ್ಸ್ ಕೂಡ ಇದೇ ಮಾತು ಹೇಳ್ತಾ ಇದ್ದಾರೆ. ಬಿಕಾಸ್ ಆಫ್ಟರ್ 50 years 50 ವರ್ಷ ಆದ ಮೇಲೆ ಕೂಡ ಅದೇ ಶ್ರದ್ಧೆ, ಅದೇ ಭಯ, ಅದೇ ಭಕ್ತಿ ಅಭಿನಯದ ಮೇಲೆ ಸರ್ ತೋರಿಸ್ತಾ ಇರೋದು ನಮ್ಮಂತ ಯುವ ನಟರಿಗೆ ಅದೊಂದು ರೀತಿ ತುಂಬಾ ದೊಡ್ಡ ಉದಾಹರಣೆ. ಅದು ನೀವು ಸುಮ್ಮನೆ ಹೇಳ್ತಾ ಇಲ್ಲ, ನೀವು ಅಲ್ಲಿ ಲೈವ್ ಆಗಿ ಮಾಡಿ ತೋರಿಸಿದ್ರ. ಸೊ ಅದು ಉದಾಹರಣೆ. ಸುಮ್ಮನೆ ಭಾಷಣದಲ್ಲಿ ಹೇಳೋದು ಇನ್ನೊಂದು, ಅದನ್ನ ನಿಜವಾಗ್ಲೂ ಬದುಕೋದು ಇನ್ನೊಂದು. ಸೊ ಅದನ್ನ ನೀವು ಮಾಡಿ ತೋರಿಸಿದ್ರೆ. ಸೊ ರಿಯಲಿ ಥ್ಯಾಂಕ್ ಯು. ಸರ್ ಜೊತೆ ನಾನು ಒಂದು ತುಳು ಸಿನಿಮಾ ಮಾಡಿದ್ದೆ, ಅದ್ರಲ್ಲಿ ಬರೀ 3 ದಿನ ನಾವು ಜೊತೆ ಆಕ್ಟ್ ಮಾಡಿದ್ದೆ. ನಾನು ಅವಾಗಲೇ ಅನ್ಕೊಂಡಿದ್ದೆ ಸರ್ ಜೊತೆ ಒಂದು ಫುಲ್ ಫ್ಲೆಜ್ ಸಿನಿಮಾ ಮಾಡ್ಬೇಕಲ್ಲ ಅಂತ. ಇದು ಫುಲ್ ಫ್ಲೆಜ್ ಅಲ್ಲ, ಫುಲ್ ಸಿನಿಮಾದಲ್ಲಿ ಅವರೇ ಹೀರೋ ನಿಜವಾಗ್ಲೂ ಹೇಳ್ಬೇಕು ಅಂತಾರೆ. ಸೊ ಅಂತ ಒಂದು ಒಳ್ಳೆ ಆಪರ್ಚುನಿಟಿ ನನಗೆ ಸಿಕ್ಕಿದೆ. ತುಂಬಾ ಧನ್ಯವಾದ. ಅಂಡ್ ಎಲ್ಲದಕ್ಕೂ ಚೌಕಿದಾರೆ ಕಾರಣ ಅಂಡ್ ನಮ್ಮ ನಿರ್ಮಾಪಕರು ಸರ್. ನಿಮ್ಮ ಜರ್ನಿನೇ ಬಹಳ ದೊಡ್ಡ ಇನ್ಸ್ಪಿರೇಷನ್ ಸರ್ ನಮ್ಮಂತ ಯುವಕರಿಗೆ. ನಿಜವಾಗ್ಲೂ ಅವರ ಲೈಫ್ ಜರ್ನಿ ನಾನು ಕೇಳಿದಾಗ ಈ ಸಿನಿಮಾದಲ್ಲಿ ಇನ್ನಷ್ಟು ಕಷ್ಟಪಟ್ಟು ಆಕ್ಟ್ ಮಾಡಬೇಕು, ಇನ್ನಷ್ಟು ಏನಾದರೂ ಮಾಡಬೇಕು ಅನ್ನೋ ಹುಮ್ಮಸ್ಸು ಅವರ ಲೈಫ್ ಜರ್ನಿ ನಮಗೆ ಕೊಡ್ತು. ಅವ್ರೇನು ನಮಗೆ ರೆಮ್ಯುನರೇಷನ್ ಆಗಿರಲಿ ಅಥವಾ ಅವ್ರು ಕೊಡುವಂತ ಪ್ರೊವಿಷನ್ಸ್ ಏನೋ ಅದಕ್ಕಿಂತ ದೊಡ್ಡದು ಅವರ ಲೈಫ್ ಜರ್ನಿ ಒಂದು ತುಂಬಾ ದೊಡ್ಡ ಪ್ರೊವಿಷನ್ ಆಗಿತ್ತು ನಮಗೆ ಸರ್. ತುಂಬಾ ಪ್ಯಾಷನೇಟ್ ಪ್ರೊಡ್ಯೂಸರ್, ಅವ್ರು ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕು. ಅಂಡ್ ಶ್ವೇತಾ ಮ್ಯಾಮ್, ನಿಮ್ಮನ್ನ ಚಿಕ್ಕವನಿರುವಾಗ ನೋಡ್ತಾ ಇದ್ದೆ, ನಿಮ್ಮ ಸಾಂಗ್ಸ್ ನನಗೆ ಬಹಳ ಫೇವ್ರೇಟ್, ಮನೆಯಲ್ಲೂ ತುಂಬಾ ಫೇವ್ರೇಟ್. ನಿಮ್ ಜೊತೆ ಆಕ್ಟ್ ಮಾಡ್ತಾ ಇದೀನಿ ಅಂತ ಹೇಳಿದಾಗ ಮನೆಯಲ್ಲಿ ಎಲ್ರಿಗೂ ಬಹಳ ಖುಷಿ ಆಗಿತ್ತು. ಅಂಡ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಯು ಮ್ಯಾಮ್. ಅಂಡ್ ಧನ್ಯ ಅವರು ಫಸ್ಟ್ ನಾನು ಅವ್ರ ಜೊತೆ ಆಕ್ಟ್ ಮಾಡಿದ್ದು. ಅಂಡ್ ಅವ್ರನ್ನ ನಿಜವಾಗ್ಲೂ ಹೇಳ್ತೀನಿ, ಕಂಪ್ಲೀಟ್ಲಿ ವೆರಿ ವೆರಿ ಡಿಫ್ರೆಂಟ್ ಈ ಸಿನಿಮಾದಲ್ಲಿ. ಅಂಡ್ ಅವ್ರು ಆಕ್ಟ್ ಮಾಡಿರುವಂತ ರೀತಿ, ಅವರ ಪಾತ್ರ ಈ ಸಿನಿಮಾದಲ್ಲಿ ಮಾಡಿರುವಂತ ಕೆಲಸಗಳು ನಿಜವಾಗ್ಲೂ ಅದು ಅವರಲ್ಲಿರುವಂತ ಆಕ್ಟರ್, ಪ್ರಾಮಾಣಿಕ ಆಕ್ಟರ್ ಇರೋದ್ರಿಂದ ಆ ತರ ಕ್ಯಾರೆಕ್ಟರ್ ನೀವು ಆ ತರ ಪ್ಲೇ ನೀವು ಮಾಡಕ್ ಸಾಧ್ಯ ಆಯ್ತು. ಸೊ ಕಂಗ್ರ್ಯಾಚುಲೇಷನ್, ತುಂಬಾ ಚೆನ್ನಾಗಿ ಮಾಡಿದ್ರೆ. ನಮ್ಮ ಮ್ಯಾಮ್ ಕೂಡ ಶೂಟ್ ಟೈಮಲ್ಲಿ ತುಂಬಾ ಇಟ್ ವಾಸ್ ರಿಯಲಿ ನೈಸ್ ಬೀಯಿಂಗ್ ವಿತ್ ಯು ಪೀಪಲ್. ತುಂಬಾ ಚೆನ್ನಾಗಿ ನಮಗೆ ಸಪೋರ್ಟ್